ಎಲ್ಲರಿಗೂ ನಮಸ್ಕಾರ. ನಾನು ಮಧು. ಟೇಸ್ಟಿ ಬೈಟ್ಸ್ ವಿತ್ ಮಧು ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಾನಿವತ್ತು ಹೋಟೆಲ್ಗಳಲ್ಲಿ ಮತ್ತು ಮದುವೆ ಮನೆಗಳಲ್ಲಿ ಹೆಚ್ಚಾಗಿ ಮಾಡುವಂಥ ಬೀನ್ಸ್ ಪಲ್ಯ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ಪಲ್ಯ ತಿನ್ನೋಕೆ ಭಾಳ ರುಚಿ ಅನ್ಸುತ್ತೆ ರೀ. ಚಪಾತಿ ಜೊತೆಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಈ ಬೀನ್ಸ್ ಪಲ್ಯನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ಬರ್ರಿ. ಖಂಡಿತವಾಗಿಯೂ ಈ ಪಲ್ಯ ಬಾಯಿಗೆ ರುಚಿ ಕೊಡುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೆ ರೆಸಿಪಿ ಅಂತಲೂ ಹೇಳ್ಬೋದು. ಈ ರೆಸಿಪಿ ತುಂಬಾ ಈಸಿ ಮತ್ತು ಸಿಂಪಲ್ಲಾಗಿ ಮಾಡ್ಕೋಬೋದು. ಇದನ್ನು ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಹಂಗಂದ್ರೆ ಬರ್ರಿ ಇವಾಗ ನಾವು ಈ ಪಲ್ಯನ ಮಾಡೋಕೆ ಯಾವೆಲ್ಲ ಪದಾರ್ಥಗಳು ಬೇಕು ಹಂಗೆ ಅದನ್ನು ಹೆಂಗೆ ಮಾಡ್ಕೊಳ್ಬೇಕು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು 1/4 kg ಅಷ್ಟು ಬೀನ್ಸ್ ತೊಗೊಂಡು ಅವನ್ನ ಚೆಂದಾಗಿ ತೊಳೆದು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಒಣಗಿಸ್ಕೊಂಡು ಅವು ಚೆಂದಾಗಿ ಒಣಗಿದ ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ. ಮತ್ತು ಇಲ್ಲೇ ನಾನು ಅರ್ಧ ಕಪ್ ತೆಂಗಿನ ತುರಿ ತುರಿದಿದ್ದು ತೊಗೊಂಡು ಇಟ್ಕೊಂಡೀನಿ. ಆಮೇಲೆ 5ರಿಂದ 6 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ತುಂಡು ಮಾಡಿ ಇಟ್ಕೊಂಡೀನಿ. ಮತ್ತು 2 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡೀನಿ. ಸ್ವಲ್ಪ ಸಾಸಿವೆ ತೊಗೊಂಡೀನಿ. 1 ಚಿಟಿಕೆಯಷ್ಟು ಹಿಂಗೆ ತೊಗೊಂಡೀನಿ. ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ತೊಗೊಂಡೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡೀನಿ. ಮತ್ತು 1/4 ಸ್ಪೂನ್ ಜೀರಿಗೆ ತೊಗೊಂಡೀನಿ. ಇಲ್ಲೇ 1 ಟೇಬಲ್ ಸ್ಪೂನ್ ಬೆಲ್ಲ ತೊಗೊಂಡೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡೀನಿ. ಮತ್ತು ಇಲ್ಲಿ ನಾನು ಒಂದು ಅರ್ಧ ಇಂಚಿನಷ್ಟು ಶುಂಠಿನ ಸಣ್ಣದಾಗಿ ತುಂಡು ಮಾಡಿ ಇಟ್ಕೊಂಡೇನಿ ನೋಡ್ರಿ. ಈ ಬೀನ್ಸ್ ಪಲ್ಯ ಮಾಡೋದಕ್ಕೋಸ್ಕರ ಮೊದಲಿಗೆ ಗ್ಯಾಸ್ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡೀನಿ. ಕುಕ್ಕರಿಗೆ ಈ 1/4 kg ಅಷ್ಟು ಬೀನ್ಸ್ನ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಕುಕ್ಕರ್ಗೆ ಹಾಕ್ಕೊಳಕತ್ತೀನಿ ನೋಡ್ರಿ. ಈ ಬೀನ್ಸ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾದ್ರೆ ನಿಮಗೆ ರುಚಿಗೆ ತಕ್ಕಂಥ ಉಪ್ಪು ಹಾಕ್ಕೋಬೇಕ್ರಿ. ಈ ಸಮಯದಾಗ ನಾವು ಉಪ್ಪನ್ನು ಹಾಕ್ಕೊಂಡು ಬೀನ್ಸ್ನ ಬೇಯಿಸ್ಕೊಳ್ಳೋದ್ರಿಂದ ಎಲ್ಲ ಬೀನ್ಸಿಗೂ ಉಪ್ಪು ಚೆಂದಾಗ ಹೊಂದ್ಕೊಳ್ಳುತ್ತೆ. ಈಗ 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೋಬೇಕ್ರಿ. ಅರಿಶಿನ ಹಾಕ್ಕೊಂಡಾದ್ಮೇಲೆ ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡು ಈಗ ಇದನ್ನೆಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಉಪ್ಪು, ನೀರು, ಅರಿಶಿನ ಎಲ್ಲ ಚೆಂದಂಗೆ ಬೆರೆಯೋ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ಇವಾಗಿಲ್ಲಿ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಥರ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು. ಇವಾಗಿಲ್ಲಿ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಸಲ್ ಹೊಡೆಸ್ಕೊತೀನಿ. ಈಗ ಕುಕ್ಕರ್ 1 ವಿಷಲ್ ಕೂಗ್ಯಾತ್ರಿ. ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ್ರಿ. ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾಗ್ಬೇಕ್ರಿ. ಅಷ್ಟರಲ್ಲಿ ಪಲ್ಯಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಬರ್ರಿ. ಮಸಾಲ ಮಾಡೋಕ್ಕೋಸ್ಕರ ನಾನು ಒಂದು ಮಿಕ್ಸಿ ಜಾರ್ನ ತೊಗೊಂಡೀನಿ. ಈಗ ಮಿಕ್ಸಿ ಜಾರಿಗೆ 5 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ. ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಂಡೀನಿ. ಮತ್ತು 1/4 ಸ್ಪೂನಷ್ಟು ಸಾಸಿವೆನೂ ಹಾಕ್ಕೊಳಕತ್ತೀನಿ. ಮತ್ತು ಅರ್ಧ ಇಂಚಿನಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಶುಂಠಿನೂ ಹಾಕ್ಕೊಂಡೀನಿ. ಮತ್ತೀಗ ನಾನು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊತೀನಿ. ಇವಾಗ ನಾನು ಇದನ್ನು ಮೊದಲಿಗೆ ತರಿಯಾಗಿ ಪುಡಿ ಮಾಡ್ಕೊಳತ್ತೀನಿ. ಈಗ ನೀವು ಇಲ್ಲಿ ನೋಡತ್ತೀರಲ್ಲ, ಮಿಕ್ಸಿ ಜಾರಿಗೆ ಸೇರಿಸಿದ ಪದಾರ್ಥನ 10ರಿಂದ 15 ಸೆಕೆಂಡ್ನಾಗ ಈ ರೀತಿಯಾಗಿ ಪುಡಿ ಮಾಡ್ಕೋಬೇಕ್ರಿ. ಈ ರೀತಿ ಮಸಾಲೆ ಪುಡಿ ರೆಡಿ ಆದ ನಂತರ ಅರ್ಧ ಕಪ್ನಷ್ಟು ತಾಜಾ ತೆಂಗಿನ ತುರಿನ ಹಾಕ್ಕೊಂಡೀನಿ. ಮತ್ತೊಮ್ಮೆ ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ಮತ್ತು ಒಂದು 10ರಿಂದ 10 ಸೆಕೆಂಡ್ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ಈಗ ಇಲ್ಲಿ ನೀವು ನೋಡ್ತಿರ್ಬೋದ್ರಿ, ತೆಂಗಿನಕಾಯಿ ತುರಿನೂ ಸೇರಿಸಿದಾದ ನಂತರ ಈ ಅದಕ್ಕೆ ಚೆನ್ನಾಗಿ ಬೆರೆಯುವಾಗ ಗ್ರೈಂಡ್ ಮಾಡಿದ್ರೆ ಆತ್ರಿ. ಈಗ ಇಲ್ಲಿ ಬೀನ್ಸ್ ಭಾಳ ಚೆಂದಾಗ ಬೆಂದೈತ್ರಿ. ಈ ಕುಕ್ಕರ್ ಇರ್ತಕ್ಕಂಥ ಹೆಚ್ಚಿಗೆ ನೀರನ್ನು ಬೇರ್ಪಡಿಸ್ಕೋಬೇಕಾಗತ್ತೆ. ಬೆಂದಂಥ ಬೀನ್ಸ್ನ ಫುಲ್ಲಾಗಿ ನೀರನ್ನು ಸೋಸ್ಕೊಳ್ಬೇಕಾಗತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದ್ರಿ, ನೀರನ್ನು ಬೇರ್ಪಡಿಸಾಯ್ತ್ರಿ. ಈ ನೀರನ್ನು ನೀವು ಬೇಕಾದ್ರೆ ಸಾರು ಮಾಡೋಕೆ ಅಥವಾ ರಸಮ್ ಇಲ್ಲಾಂದ್ರೆ ತಿಳಿ ಸಾರು ಮಾಡೋಕೆ ಉಪಯೋಗಿಸ್ಬೋದ್ರಿ. ಇಲ್ಲಾಂದ್ರೆ ಈ ನೀರಿಗೆ ನೀವು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿ ಸೂಪ್ ಥರನೂ ಮಾಡ್ಕೊಂಡು ಕುಡಿಬೋದ್ರಿ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೇದ್ರಿ. ಬೀನ್ಸ್ನಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಜೀವಸತ್ವಗಳು ಜಾಸ್ತಿ ಇರ್ತಾವ್ರಿ. ಬೀನ್ಸ್ನಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಕರಳನ್ನ ಚೆನ್ನಾಗಿ ಮತ್ತು ಆರೋಗ್ಯವಾಗಿರುವಂಥ ನೋಡ್ಕೊಳ್ಳುತ್ತೆ. ಮತ್ತು ಇದು ನಮ್ಗೆ ಜೀರ್ಣಕ್ರಿಯೆಗೂ ಸಹಾಯ ಮಾಡುತ್ತೆ.
ಇವಾಗ ಪಲ್ಯಕ್ಕೆ ಬೇಕಾದಂಥ ಒಗ್ಗರಣೆನ ಮಾಡೋಕ್ಕೋಸ್ಕರ ಬಾಣಲಿನ ಬಿಸಿ ಮಾಡ್ಕೊಂಡೀನಿ. ಬಿಸಿಯಾದಂಥ ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆನೂ ಸಹ ಹಾಕ್ಕೊಳತ್ತೀನಿ. ಎಣ್ಣೆನೂ ಸಹ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ್ರಿ. ಸಾಸಿವೆ ಸಿಡಿದಾದ ನಂತರ ಚಿಟಿಕೆ ಹಿಂಗನ್ನ ಸೇರಿಸ್ಕೊಳ್ಳೋಣ್ರಿ. ಆಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ್ರಿ. ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನೂ ಹಾಕ್ಕೊಂಡ್ರಿ. ಈ ಈರುಳ್ಳಿ ಹಾಕಿದ್ಮೇಲೆ 3 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಾಗ ಚೆಂದಾಗ ಬೇಯಿಸ್ಕೊಳ್ಬೇಕ್ರಿ. ಇವಾಗಿಲ್ಲಿ ಈರುಳ್ಳಿ 3 ನಿಮಿಷಗಳ ಕಾಲ ಬೇಯಿಸ್ಕೊಂಡಾಯ್ತ್ರಿ ನಾನು. ಈಗ ಮಿಕ್ಸಿ ಜಾರಲ್ಲಿ ತರಿಯಾಗಿ ರುಬ್ಬಿಟ್ಕೊಂಡ ಪದಾರ್ಥಗಳ ಮಸಾಲೆಯನ್ನು ಹಾಕ್ಕೊಂಡು 1 ನಿಮಿಷ ಕಾಲ ಎಲ್ಲನೂ ಚೆಂದಾಗ ಬೆರೆಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ಬೇಯಿಸ್ಕೊಂಡಾದ ನಂತರ ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಂಡಂಥ ಬೀನ್ಸ್ನ ಹಾಕೋಬೇಕಾಗತ್ತೆ. ಈಗ ಈ ಸಣ್ಣ ಉರಿನಲ್ಲಿ 2 ನಿಮಿಷ ಚೆಂದಾಗ ಬೇಯಿಸ್ಕೊಳ್ಬೇಕ್ರಿ. ಈಗಾಗಲೇ ಬೀನ್ಸ್ ಭಾಳ ಚಂದ ಬೆಂದೈತ್ರಿ ಕುಕ್ಕರ್ನಾಗ. ಆದ್ರೆ ಇವಾಗ 2 ನಿಮಿಷ ಕಾಲ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಮಸಾಲೆ ಚೆನ್ನಾಗಿ ಎಲ್ಲ ಕಡೆ ಬೀನ್ಸಿಗೆ ಹೊಂದ್ಕೊಳ್ಳುತ್ರಿ. ಅಂದ್ರೆ ಬೀನ್ಸ್ ಚೆಂದಾಗ ಖಾರ ಹಿಡ್ಕೊತೈತ್ರಿ. ಖಂಡಿತ ಬಹಳ ಸೊಗಸಾದ ಪಲ್ಯ ರೀ, ಮತ್ತು ಭಾಳ ಸುಲಭವಾಗಿ ಮಾಡ್ಕೋಬೋದು. ರುಚಿಗೂ ಭಾಳ ಚೆನ್ನಾಗಿರ್ತೈತ್ರಿ. ಒಮ್ಮೆ ಈ ರೀತಿ ಪಲ್ಯ ನೀವು ಮಾಡಿ ನೋಡ್ರಿ, ಇದ್ರ ರುಚಿ ಏನಂತ ನಿಮಗೆ ತಿಳಿತೈತಿ. 2 ನಿಮಿಷ ಚೆನ್ನಾಗಿ ಬೆರೆಸಿ ಬೆಂದ ನಂತರ ನೋಡ್ತಾ ಇರ್ಬೋದ್ರಿ, ಬೀನ್ಸ್ ಪಲ್ಯ ಸಿದ್ಧವಾಗೈತಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕಾಗತ್ರಿ. ಈ ಸಮಯದಲ್ಲಿ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ್ರಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿದ ನಂತರ ಕೊತ್ತಂಬರಿ ಸೊಪ್ಪು ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗತ್ರಿ. ಈಗ ಈ ಬೀನ್ಸ್ ಪಲ್ಯ ರೆಡಿ ಆಯ್ತು ನೋಡ್ರಿ. ಇದನ್ನು ನಾವು ಚಪಾತಿ ಮತ್ತು ಅನ್ನದ ಜೊತೆಗೂ ತಿನ್ಬೋದ್ರಿ. ಈ ಪಲ್ಯ ನಮ್ಗೆ ಹೋಟೆಲ್ನಾಗ ಊಟದ ಜೊತೆ ಕೊಡ್ತಾರ್ರಿ. ಮತ್ತು ನಾವು ಈ ಬೀನ್ಸ್ ಪಲ್ಯ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಭಾಳ ಉಪಯೋಗ ಇದೆ ರೀ. ಅದು ಏನಪ್ಪ ಅಂದ್ರೆ ಬೀನ್ಸ್ನಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಮತ್ತು ಫೋಲಿಕ್ ಆ್ಯಸಿಡ್ ಅಂಶಗಳು ನಮ್ಗೆ ಸಿಗ್ತಾವ್ರಿ. ಇದರಲ್ಲಿ ನಮ್ಗೆ ಹೃದಯಕ್ಕೆ ಬೇಕಾಗುವ ಕ್ಯಾಲ್ಸಿಯಂ ಮತ್ತು ನಾರಿನಾಂಶ ಕೂಡ ಸಿಗ್ತೈತ್ರಿ. ಇದನ್ನು ತಿನ್ನೋದ್ರಿಂದ ನಮ್ಮ ಚರ್ಮದ ಆರೋಗ್ಯ ಮತ್ತು ಕೂದಲಿನ ಬೆಳವಣಿಗೆಗೆ ಸಹಾಯಕಾರಿಯಾಗತ್ರಿ ನೋಡ್ರಿ. ಸೊ ನೀವು ಒಂದ್ಸಲ ಈ ಪಲ್ಯನ ಟ್ರೈ ಮಾಡಿ ನೋಡ್ರಿ. ನಿಮಗೆ ಹೆಂಗೆ ಅನಿಸ್ತಪ್ಪ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ನಾನು ನಿಮ್ಗೆ ಸಿಗ್ತೀನಿ ರೀ.